ನಮಸ್ಕಾರ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ನಮ್ಮ ಮಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳ್ಳಂಬೆಳಗ್ಗೆ ಈ ಚಳಿಗಾಲದ ಮುಂಜಾನೆಯ ಮಂಜಲ್ಲಿ ನಮ್ಮ ಪಯಣ ಶುರುವಾಗಿದ್ದು ಅರುಣಾಚಲೇಶ್ವರನ ದರ್ಶನ ಪಡೆಯಲು ತಿರುವಣ್ಣಾಮಲೈ ಕಡೆಗೆ. ಬೆಂಗಳೂರಿನಿಂದ ತಮಿಳುನಾಡಿನ ಕಡೆಗೆ ಹೋಗುತ್ತಿದ್ದಂತೆ ಸಿಕ್ಕಾಪಟ್ಟೆ ಚಳಿ. ಮುಂದೆ ಕೃಷ್ಣಗಿರಿ ಹತ್ತಿರ ಹೋಗಿ ಕಾಫಿ ಕುಡಿದು ದಾರಿ ಸಾಗಲಿ ಮುಂದೆ ಹೋಗಲಿ ಅಂತ ಮತ್ತೆ ನಮ್ಮ ಪಯಣ ಶುರು ಮಾಡಿದ್ವಿ. ಆ ಹಳ್ಳಿ ವಾತಾವರಣ, ಮಂಜು, ಸೂರ್ಯೋದಯದ ಸಮಯ, ಸೂರ್ಯನ ಕಿರಣಗಳು ಮುಖದ ಮೇಲೆ ಬೀಳ್ತಿದ್ದಂತೆ ಏನೋ ಬೆಚ್ಚನೆಯ ಅನುಭವ. ಸುಮಾರು 4 ಗಂಟೆಗಳ ಕಾಲ ಪ್ರಯಾಣದ ನಂತರ 7:15ಕ್ಕೆ ನಾವು ತಿರುವಣ್ಣಾಮಲೈ ತಲುಪಿದೆವು. ಶಿವನ ದೇವಾಲಯದ ಗೋಪುರ ನೋಡ್ತಿದ್ದಂತೆ 4 ಗಂಟೆಯ ಪ್ರಯಾಣದ ಆಯಾಸವೆಲ್ಲ ಹೋಗಿ ಮನಸ್ಸಿನಲ್ಲಿ ಏನೋ ಭಕ್ತಿಯ ಅನುಭವ. ಈ ರಾಜಗೋಪುರವು 217 ಅಡಿ ಇದ್ದು ಇದು ಭಾರತದ ಅತಿ ದೊಡ್ಡ 2ನೇಯ ಗೋಪುರವಾಗಿದೆ. ಈ ದೇವಾಲಯದ ಒಳಗೆ ಇರುವ ಕಲ್ಯಾಣಿಯ ಅದ್ಭುತ ದೃಶ್ಯ ನೋಡಿದ ಮೇಲೆ ಕಣ್ಣಿಗೆ ಅಂತೂ ಹಬ್ಬ. ಈ ದೇವಾಲಯದ ನಿರ್ಮಾಣ ಚೋಳರು ಮಾಡಿದ್ದಾರೆ ಮತ್ತು ಈ ದೇವಾಲಯದ ವಿಸ್ತೀರ್ಣ, ಜೀರ್ಣೋದ್ಧಾರ, ಮಂಟಪಗಳನ್ನು ಕಟ್ಟಿದ್ದು ನಮ್ಮ ಮಣ್ಣಿನ ಹೆಮ್ಮೆಯ ವಿಜಯನಗರದ ಮಹಾರಾಜರಾದಂತಹ ಶ್ರೀಕೃಷ್ಣದೇವರಾಯರು. ದೇವಾಲಯದ ಆವರಣದಲ್ಲಿ ನಂದಿ ವಿಗ್ರಹವಿದ್ದು ಇದನ್ನು ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ಅರುಣಾಚಲೇಶ್ವರ ದೇವರು ಅಗ್ನಿಲಿಂಗದ ಸ್ವರೂಪದಲ್ಲಿದ್ದಾರೆ. ಶಿವನ ಪಂಚತತ್ವ ರೂಪಗಳಲ್ಲಿ ಒಂದು. ಪ್ರತಿ ವರ್ಷದ ಕಾರ್ತಿಕ ಮಾಸದ ಪೂರ್ಣಿಮೆಯ ದಿನ ಅರುಣಾಚಲ ಬೆಟ್ಟದ ಮೇಲೆ ಮಹಾದೀಪ ಹಚ್ಚಲಾಗುತ್ತದೆ. ಇದನ್ನು ಅಣ್ಣಾಮಲೈ ದೀಪ ಎಂದು ಕರೆಯುತ್ತಾರೆ. ಈ ದೀಪವನ್ನು ಶಿವನ ಜ್ಯೋತಿ ಸ್ವರೂಪ ಸಂಕೇತವಾಗಿ ಪೂಜಿಸಲಾಗುತ್ತದೆ. 3 ಗಂಟೆಗಳ ಕಾಲ ಸರದಿಯಲ್ಲಿ ನಿಂತು ಶಿವನ ಮತ್ತು ಅಮ್ಮನವರ ದರ್ಶನ ಪಡೆದ ನಂತರ ಏನೋ ಒಂದು ಧನಾತ್ಮಕ ಶಕ್ತಿಯ ಅನುಭವ. ಕೊನೆಗೆ ಪ್ರಸಾದ ಸವಿದು ಬ್ಯಾಕ್ ಟು ಬೆಂಗಳೂರು ಅಂತ ನಮ್ಮ ಪಯಣ ಶುರು ಮಾಡಿದ್ದು ಸೂರಿನ ಕಡೆಗೆ. ನಮ್ಮ ಈ ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ ವಿರಾಮ. ನಮಸ್ಕಾರಗಳು.